Watch full episodes on Jio Hotstar. ಏನಾಯ್ತು ಸ್ನೇಹಿತರೆ? ಅಲ್ಲಿದ್ದಾರೆ, ಹಿಡ್ಕೊಳ್ಳಿ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಈಗ ನೀವು ಸುರಕ್ಷಿತವಾಗಿದ್ದೀರಾ? ಥ್ಯಾಂಕ್ ಯು ಶಾರ್ಕ್ ಸ್ನೇಹಿತ, ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನ ಆಕ್ಟೋಡಾನಿಂದ ಬಚಾವ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆಕ್ಟೋಡಾನ್ ಅವನು ಇಲ್ಲಿ ಎಲ್ಲರಿಗಿಂತ ದೊಡ್ಡ ಡಾನ್ ಆಗಿದ್ದಾನೆ. ಅವನು ಒಂದ್ಸಲಿ ಎಲೆಕ್ಟ್ರಿಕ್ ಫಿಶ್ ನ ತಿನ್ನೋದಕ್ಕೆ ಟ್ರೈ ಮಾಡಿದಾಗ ಅವನ ದೇಹದಲ್ಲಿ ಏನೋ ಬದಲಾವಣೆಯಾಗಿ ಅವನು ಈಗ ಎಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ. ಆಗ್ಲಿಂದ ಅವನು ಎಲ್ಲರನ್ನು ಹೆದರ್ಸಿ ಹಿಂಸೆ ಕೊಡ್ತಾ ಇರ್ತಾನೆ. ಆದ್ರೆ ನೀವೀಗ ಸುರಕ್ಷಿತವಾದ ಜಾಗದಲ್ಲಿದ್ದೀರಾ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಾನ್ ನಿಮ್ಗೆಲ್ಲ ಊಟ ತಗೊಂಡ್ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ಬತ್ಲು, ಶಾರ್ಕ್ಗಳು ಮನುಷ್ಯರನ್ನ ತಿನ್ಬಿಡುತ್ತವೆ ಕಣೋ. ಇದ್ರ ಮೇಲೆ ನಾವು ನಂಬಿಕೆ ಇಡ್ಬೋದಾ? ಏನ್ ಹೇಳಿದ್ರಿ ನೀವು? ಇಲ್ಲ ಏನಿಲ್ಲ. ಈಗ ಊಟ ಮಾಡಕ್ಕಾಗಲ್ಲ. ಇಲ್ಲ. ಯಾಕೆ? ಏನಾಯ್ತು? ಅಡುಗೆ ಚೆನ್ನಾಗಿಲ್ವಾ? ಏನಿಲ್ಲ, ಊಟ ಏನೋ ಚೆನ್ನಾಗಿದೆ, ಆದ್ರೆ ನಿಂಗೆ ನಿಯತ್ತೆ ಇಲ್ಲ. ಇತಿಹಾಸನ ಹೇಳುತ್ತೆ ಶಾರ್ಕು ಮನುಷ್ಯರನ್ನ ತಿಂದಾಕ್ಬಿಡುತ್ತೆ ಅಂತ. ಅದೇ ತರ ನೀನು ನಮ್ಗೆಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ನಮ್ಮನ್ನ ತಿನ್ನಕ್ ಪ್ಲಾನ್ ಮಾಡ್ತಾ ಇದೀಯ ಅನ್ಸುತ್ತೆ. ಇಷ್ಟು ಕೊಬ್ಬ ನಿನಗೆ? ಹೋಗ್ಲಿ ಪಾಪ ಅಂತ ನಾನು ಆಕ್ಟೋಡಾನ್ ನಿಂದ ಬಚಾವ್ ಮಾಡಿದ್ರೆ ನನ್ ಮೇಲೆ ಸಂದೇಹ ಪಡ್ತಾ ಇದ್ದೀರಾ? ಹೋಗಿ ಇಲ್ಲಿಂದ. ಇನ್ನೊಂದ್ಸತಿ ಇಲ್ಲಿಗೆ ಏನಾದ್ರೂ ಬಂದ್ರೆ ನಿಮ್ ಕತೆ ಅಷ್ಟೇ. ತೊಲಗಿ. ಅಯ್ಯೋ, ನಿಂಗೆ ತಲೆಗಿಲ್ಲ ಇದೆಯೇನೋ ಮೊಟ್ಟು ನನ್ನ ಗೆಳೆಯ. ಆ ಶಾರ್ಕ್ ನಮ್ಮನ್ನೆಲ್ಲ ಕಾಪಾಡಿತ್ತು. ನೀನ್ ನೋಡಿದ್ರೆ ಎಲ್ಲ ಉಲ್ಟಾ ಪಲ್ಟಾ ಮಾಡಕ್ ಬಿಟ್ಟಿಯಲ್ಲೇ. ಸಾರಿ ಡಾಕ್ಟರ್ ಅಣ್ಣ, ಸಾರಿ. ದಯವಿಟ್ಟು ಆಗಿದ್ದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡಿ. ಈಗ ಮೊದಲು ಇಲ್ಲಿಂದ ಎಸ್ಕೇಪ್ ಆಗೋಣ. ಬನ್ನಿ ಬೇಗ. ಅಲ್ಲಿದ್ದಾರೆ, ಈ ಕಡೆಯಿಂದ ನಡೀರಿ. ಅಯ್ಯೋ, ಈಗ ಏನ್ ಮಾಡೋದು? ಈ ಕಡೆ ಹೋಗೋಣ, ಬನ್ನಿ ಬನ್ನಿ. ನಡೀರಿ. ಕೇಳಿ ಕೇಳಿ, ಬೇಗ ಈ ಗೇಟ್ ಒಳಗಡೆ ಬನ್ನಿ. ಆಕ್ಟೋಡಾನ್ ಇಂದ ಬಚಾವಾಗಬೇಕು ಅಂದ್ರೆ ಇದೊಂದೇ ದಾರಿ ಇರೋದು. ಅಯ್ಯಮ್ಮ, ಫ್ಯಾಂಟಸಿ ವರ್ಲ್ಡ್. ಅಯ್ಯಮ್ಮ, ನಮ್ಗೆಲ್ರಿಗೂ ಇಷ್ಟೊಂದು ಗ್ರ್ಯಾಂಡ್ ವೆಲ್ಕಮು. ಗ್ರ್ಯಾಂಡ್ ವೆಲ್ಕಮ್ ನಿಮ್ಗೆ ಆಗ್ಲೇಬೇಕಾಗಿತ್ತಲ್ವಾ? ಫಸ್ಟ್ ಕಮ್ ಫಸ್ಟ್ ಸರ್ವ್. ಒಂದ್ ಕಡೆ escape ಆಗಿ, ಇನ್ನೊಂದ್ ಕಡೆ ಸಿಕ್ಕಾಕೊಂಡ್ಬಿಟ್ವಿ. ನನಗೆ ಯಾಕೆ ಈ ತರ ಆಗ್ತಾ ಇದೆ? ಒಂದೇ ಕಡೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೀರಲ್ಲ, ಅಡ್ಕೊಂಡ್ಬಿಟ್ಟಿದ್ದೀರಿ. ಅಮ್ಮ, ಅಯ್ಯೋ. ಬೆಲ್ಟ್ ದಡಿ ಕಡೆನೆ ಹೋಗ್ತಾ ಇದೀವಿ ನಾವು. ನೋಡು, ಅಯ್ಯೋ ಡಾಕ್ಟರ್ ಅಣ್ಣ, ನಮ್ ಗ್ಯಾಜೆಟ್ ನ ಹೆಂಗಾರು ಉಪಯೋಗಿಸ್ಬಿಟ್ಟು ನಮ್ಮ ಇಲ್ಲಿಂದ ಎಸ್ಕೇಪ್ ಮಾಡಿಸಿ. ಹಿಡ್ಕೊಳ್ಳಿ ಅವ್ರನ್ನ.
ಎಲ್ಲೋದು ಅಲ್ಲಿ ನೋಡಿ ನಡೀರಿ. ಅಯ್ಯಪ್ಪ ಆಟೋಡಾನೋ ನಮ್ಗಿಂದನೇ ಬರ್ತಾ ಇದೆ. ಓಹೋ ನೋ ರೆಡ್, ನೋ ರೆಡ್. Come on. ಅಯ್ಯೋ ನನ್ ಗೆಳೆಯರ ಇಲ್ಲೋಡೆ ಜ್ಞಾಪಕ ಬಂತು. ಶಾರ್ ಕೇಳಿತಲ್ಲ ಡಾಕ್ಟರ್ ನಾನು ಎಲೆಕ್ಟ್ರಿಕ್ ಫಿಶ್ ತಿನ್ನಿದ್ದ ಅಂತ, ಅದಕ್ಕೆ ಅವನು ಅಷ್ಟು ದೊಡ್ಡದಾಗ್ಬಿಟ್ಟಿದ್ದಾನೆ ನೋಡಯ್ಯ. ಅದ್ ನೋಡ್ರಯ್ಯ ಎಲೆಕ್ಟ್ರಿಕ್ ಫಿಶ್ಗಳು. ಡಾಕ್ಟರ್ ಎಲೆಕ್ಟ್ರಿಕ್ ಫಿಶ್ಗಳನ್ನ ಹಿಡ್ಕೊಂಡ್ಬಿಡ್ತೀನಿ, ಆಗ ನನ್ಗೂ ಕರೆಂಟ್ ಹೊಡೆಯುತ್ತೆ. ಇನ್ನೇನಾದ್ರೂ ಐಡಿಯಾ ಕೊಡೋಣ. ಮೋಟು ಬೇರೆ ದಾರಿ ಇಲ್ಲ ಕಣೋ, ಯೋಚನೆ ಮಾಡು. ನಾವ್ ಇಲ್ಲಿಂದ ಬಚಾವಾಗಿ ಹೋಗ್ಬಿಟ್ಟು ಗರ್ಮ ಗರಂ ಸಮೋಸ ತಿನ್ಬಿಡೋಣ ಕಣೋ. ಗರ್ಭ ಗರಂ ಸಮೋಸನ. ಜೈ ಹೋ. ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ, ನಮ್ಮ ಆಪ್ತ ಸರಿ ಹೋಗ್ಬಿಟ್ಟ. ಥ್ಯಾಂಕ್ ಯು ಮೋಟು ಪತ್ಲು, ನಾನು ಸರಿ ಹೋಗಿದ್ದಕ್ಕೆ. ಇಲ್ಲಿಂದ ನಾವು ಹೋಗೋದಿಕ್ಕೆ ಏನಾದ್ರೂ ಗೇಮ್ ಆಡ್ಬೇಕು ಕಣೋ. ಗೇಮ್ನ ನಾವು ಅಲ್ಲೇ ಬಿಟ್ಟು ಬಂದ್ವಿ ಕಣೋ. ಆ ಮ್ಯಾಜಿಕಲ್ ಲೇಡಿನೇ ನಮಗೆ ಆ ಗೇಮ್ ತಂದು ಕೊಡ್ಬೇಕೀಗ. ಮ್ಯಾಜಿಕಲ್ ಲೇಡಿ ಎಲ್ಲಿದ್ಯಾ? ಆ ಗೇಮ್ ತಂದ್ಕೊಡು, ನಮ್ಮನ್ನ ಬಚಾವ್ ಮಾಡು ಪ್ಲೀಸ್. ಓ, ನೀವು ನನ್ನ ಜ್ಞಾಪಿಸ್ಕೊಂಡ್ರಾ? ಮತ್ತೆ ನಮಸ್ಕಾರ ಸ್ನೇಹಿತರೆ. ನೀವು ಮತ್ತೆ ಆಟ ಆಡೋದಕ್ಕೆ ಇಚ್ಛಿಸ್ತೀರಾ? ಎಸ್. ಅಮ್ಮ ತಾಯಿ, ನೀ ಗೇಮ್ ಆಡ್ತೀನಿ ಅನ್ಬಿಟ್ಟು ನಮ್ಮನ್ನೆಲ್ಲ ಸಿಕ್ಕಾಕಿಸ್ಬಿಟ್ಟಿದೆ. ಈ ಗೇಮ್ ಆಡ್ತಿರಲ್ಲ ಅಂತ ಬೇರೆ ಕೇಳ್ತಾ ಇದೀಯಾ? ಆಡಬೇಕು, ಅದಕ್ಕೆ ತಾನೇ ನಿಂಗೆ ಕರೆದಿದ್ದು. ನನಗೆ ಈ ಮನುಷ್ಯ ಇಷ್ಟ ಇಲ್ಲ. ಇವನು ತುಂಬಾ ಕಠಿಣವಾಗಿ ವರ್ತಿಸ್ತಾನೆ. ಏಯ್ ಬರ, ಕಷ್ಟಪಟ್ಟವನ್ನ ಕರ್ಕೊಂಡ್ರೆ ನೀನು ದೌಲತ್ ಮಾತಾಡ್ತೀನಾ? ಏನಯ್ಯ ರಾಮ, ನಿನಗೆ ಬಾಯಿ ಮುಚ್ಕೊಂಡು ಇದಕ್ಕೆ ಆಗ್ತಿಲ್ವಯ್ಯ? ಅಮ್ಮಮ್ಮ ಸಾರಿ, ನಾನು ಈಗಲೇ ಒಳ್ಳ ಕರಿತೀನಿ. ಮ್ಯಾಜಿಕಲ್ ಲೇಡಿ, ಮ್ಯಾಜಿಕಲ್ ಲೇಡಿ, ಪ್ಲೀಸ್ ಬಾರಮ್ಮ ತಾಯಿ. ಇಲ್ಲ ಇಲ್ಲ, ನಾನ್ ಬರೋದಿಲ್ಲ. ಮೊದಲು ನೀನು ಸಾರಿ ಹೇಳು, ಆಮೇಲೆ ಬರ್ತೀನಿ. ನಾನೀಗ ಒಂದು ಪಾರ್ಟಿಗೆ ಹೋಗ್ಬೇಕಾಗಿದೆ, ಸಮಯ ಆಗ್ತಿದೆ. ಹೇಳ್ತೀನಿ ಹೇಳ್ತೀನಿ, ಸಾರಿ ಸಾರಿ ಸಾರಿ. ಸರಿ, ಹಾಗಾದ್ರೆ ಮೇಡಮ್ ಅವರೇ, ಸಂತೋಷ ಪಡ್ಬೇಡಿ. ನಾನು ಸಾರಿನ ನಮ್ಮ ಸ್ನೇಹಿತರಿಗೆ ಹೇಳಿದ್ದು, ನಿಮಗಲ್ಲ. ಓ, ನಿಜವಾಗ್ಲೂ? ಹಾಗಾದ್ರೆ ಬರ್ತೀನಿ. ಅಯ್ಯಮ್ಮ, ಮತ್ತೆ ಎಡವಟ್ಟಾಗೋಗ್ಬಿಡ್ತು ನನ್ನಿಂದ. ಇದು ಬಹಳ ಚಿಕ್ಕ ಶೆಲ್ಲು. ನಾನು ಡೈರೆಕ್ಟ್ ಆಗಿ ಸಾರಿ ಕೇಳ್ತೀನಿ, ನಿಮಗ್ ಮಾತ್ರ ಕೇಳ್ತೀನಿ, ಅವಳಿಗೆ ಮಾತ್ರ ಕೇಳಲ್ಲ. ಬರ್ರಪ್ಪ. ತಗೊಳ್ಳಿ, ಆಟ ಶುರು ಮಾಡಿ. ಓ, ಅದ್ಭುತ. ವ್ಯಾಲಿ ಆಫ್ ಫ್ಲವರ್ಸ್.
ನಿಮ್ಮಲ್ಲಿ ಯಾರಿಗಾದ್ರೂ ಹೂವು ಅಂದ್ರೆ ಇಷ್ಟನಾ? ಅಯ್ಯಮ್ಮ, ಹೂವು ಯಾರಿಗೆ ತಾನೇ ಇಷ್ಟ ಇರಲ್ಲ. ನನಗೆ ಹೂ ಮೇಲೆ ಎಷ್ಟಾಸೆ ಅಂತ ಹೇಳಿದ್ರೆ, ನಮ್ಮನೆ ಅಕ್ಕಪಕ್ಕದಲ್ಲೆಲ್ಲ ತೋಟ ಇದ್ದಿದ್ರೆ ಬರೀ ನಾನು ಹೂವನ್ನೇ ಬೆಳೆಸ್ತಾ ಇದ್ದೆ. ಹಾಗಾದ್ರೆ ಒಳ್ಳೇದೇ ಆಯ್ತು. ನಿಮ್ಮೆಲ್ಲರಿಗೂ ವ್ಯಾಲಿ ಆಫ್ ಫ್ಲವರ್ಸ್ಗೆ ಸ್ವಾಗತ. ಬೇಡ, ನಮ್ಗೆ ವ್ಯಾಲಿ ಆಫ್ ಫ್ಲವರ್ ಬೇಡ. ನಾವು ಮಾಡ್ರನ್ ಸಿಟಿಗೆ ಹೋಗ್ಬೇಕು, ಮಾಡ್ರನ್ ಸಿಟಿಗೆ. ಅಯ್ಯ, ಟೈಮ್ ಪ್ಲೀಸ್. ನಾವಿಲ್ಲಿಂದ ಹೋಗೋದಕ್ಕೆ ಮುಂಚೆ ನೆನಪಿಸ್ಕೊಳ್ಳಿ, ನಮ್ಮನೇಲಿ ಯಾರು ಕರ್ಸಿದ್ದು ಅಂತ. ಯಾರಪ್ಪ ಕರ್ಸಿದ್ದು? ನಮ್ಗೇನಾದ್ರು ತೋಟ ಇದ್ದಿದ್ರೆ ತೋಟ ತುಂಬಾ ಹೂವು ಹಾಕೊಂಡಿರ್ತಿದ್ದೆ ಅಂತ. ಗಸೀಟ. ಬರಲ್ಲ. ಯಾವಾಗ ಬರ್ತಾನೆ? ಹೊಡಿಬೇಡಿ. ನೀವ್ಯಾರು? ಹಲೋ, ಮೈ ನೇಮ್ ಇಸ್ ಇನ್ನೋಸೆನ್ಷಿಯಾ. ಎಲ್ರು ಹೇಳ್ತಾರೆ ನಾನು ಇನ್ನೋಸೆಂಟ್ ಅಂತ. ಅನ್ಸುತ್ತೆ ಅಲ್ವಾ? ಹೇಳಿ ಹೇಳಿ. ಆಹಾ, ನೀನ್ ನೋಡೋದಕ್ಕೆ ಬಹಳ ಇನ್ನೋಸೆಂಟ್ ಆಗಿ ಕಾಣಿಸ್ತಾ ಇದೀಯಾ, ಆದ್ರೆ ನೀನು ಬೇರೆ ತರನೇ ಯಾಕಿದೆಯಾ? ಫ್ಲವರ್ ವರ್ಲ್ಡ್ ಅಲ್ಲಿ ಎಲ್ರು ಹೀಗೆ ಇರ್ತಾರೆ, ಬೇರೆ ತರನೇ. ಆದ್ರೆ ನೀವಿಲ್ಲಿ ಏನ್ ಮಾಡ್ತಿದ್ದೀರಾ? ಅನ್ಸುತ್ತೆ ದಾರಿ ತಪ್ಪಿಲ್ ಬಂದಿದ್ದೀರಾ ಅಂತ. ಈಗ ನಿಮ್ಮೆಲ್ರಿಗೂ ನಮ್ ರಾಜ ಸಹಾಯ ಮಾಡ್ತಾನೆ ಅಷ್ಟೇ. ಬನ್ನಿ ನನ್ ಜೊತೆ, ಅವರು ನಿಮ್ಗೆ ಸಹಾಯ ಮಾಡ್ತಾರೆ, ಮತ್ತೆ ನೀವು ನಮಗ್ ಸಹಾಯ ಮಾಡಿ. ನಿನಗ್ ನಮ್ಮಿಂದ ಯಾವ ತರ ಸಹಾಯ ಬೇಕು? ನಾನೀಗ ಹೇಗೆ ಕಾಣ್ತಿದ್ದೀನೋ ಮುಂಚೆ ಹಾಗಿರ್ಲಿಲ್ಲ. ನಮ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜನ ಇಲ್ಲಿಗೆ ಬಂದು ನಾವೆಲ್ಲ ಸರಿ ಹೋಗೋದಕ್ಕೆ ಅವರೇ ನಮಗ್ ಸಹಾಯ ಮಾಡ್ತಾರೆ ಅಂತ. ನಾವು ಖಂಡಿತ ನಿನಗೆ ಸಹಾಯ ಮಾಡೇ ಮಾಡ್ತೀವಿ. ಜಗತ್ನಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಲಿಲ್ಲ ಅಂದ್ರೆ ಬದುಕಿದ್ರು ಏನು ಪ್ರಯೋಜನ ಅಂತ. ನಡಿ. ಅಯ್ಯಬ್ಬ, ನೀನೇನೋ ಇನ್ನೋಸೆಂಟು, ಆದ್ರೆ ಇವರೆಲ್ಲ ಯಾರು? ಅದು ಕ್ಯಾಟೋ ಹೈನಾ. ನೀವ್ ಅದ್ರ ಕಡೆ ಗಮನ ಕೊಡ್ಬೇಡಿ, ಸುಮ್ನೆ ನನ್ ಜೊತೆ ಬರ್ತಾ ಇರಿ. ಇವ್ರು ಯಾವಾಗ್ಲೂ ಕಾಯ್ತಾನೆ ಇರ್ತಾರೆ. ಯಾರಾದ್ರೂ ಬೇಟೆ ಆಡಿದ್ರೆ ಆ ಬೇಟೆನ ಕಿತ್ಕೊಂಡು ಹೋಗೋದಕ್ಕೆ ಅಂತ. ಅಷ್ಟೇನೆ, ಏನು ಮಾಡಲ್ಲ. ಡೋಂಟ್ ವರಿ, ನಿಮ್ಮನ್ನ ಇಲ್ಲಿ ಯಾರು ಖಂಡಿತವಾಗ್ಲೂ ಬೇಟೆ ಆಡೋದಿಲ್ಲ. ನಾನ್ ನಿಮ್ ಜೊತೆ ಇದ್ದೀನಲ್ಲ. ನಾನು ಈಗಲೇ ಅವುಗಳನ್ನ ಓಡಿಸ್ತೀನಿ. ಓಡಿ ಇಲ್ಲಿಂದ. ಹಾ, ಬನ್ನಿ. ಅಯ್ಯಮ್ಮ, ನಂದು 20 ವರ್ಷದ ಅನುಭವದಲ್ಲಿ ಈ ತರ ಫೀಲಿಂಗ್ ಆಗಿರೋ ಹಾಡ್ನ ನಾನು ಯಾವತ್ತೂ ಕೇಳೇ ಇಲ್ಲ. ನನಗೋಳು ಬರ್ತಾ ಇದೆ ಕಣೋ ರಾಮ. ಅಯ್ಯಮ್ಮ, ಅವಳ ಧ್ವನಿಯಲ್ಲಿ ಎಷ್ಟೊಂದು ನೋವು ಕಾಡ್ತಾ ಇದೆ. ಅಂಬರೇ. Watch India's largest kids library only on Jio Hotstar. Download the app now.